ಇವತ್ತು ಕ್ವಿಕ್ಕಾಗಿ ಬಿಸಿಬೇಳೆಬಾತ್ ಮಾಡೋಣ, ಓಕೆನಾ. ಫಸ್ಟು ನಾನು ಒಂದು ಗ್ಲಾಸ್ ಬೇಳೆ ಮತ್ತು ಮುಕ್ಕಾಲು ಗ್ಲಾಸು ಕಡಲೆ ಬೀಜ ಹಾಕಿ ಅರಿಶಿನ ಹಾಕಿ ಒಂದು ವಿಸಲ್ ಬರ್ಸ್ಕೊಂಡಿದ್ದೀನಿ. ಮತ್ತು ಇವಾಗ ಅದೇ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿ ತೊಳೆದು ಸೈಡ್ ಇಟ್ಕೊಂಡಿದ್ದೀನಿ. ಇವಾಗ ನಾವು ಬಿಸಿಬೇಳೆಬಾತ್ಗೆ ಸೈಡಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ, ಓಕೆನಾ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಇವಾಗ ಒಂದು ಬೌಲಾದಷ್ಟು ಟೊಮ್ಯಾಟೊ ಮತ್ತು ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಓಕೆನಾ. ಈ ಥರ ಟೊಮ್ಯಾಟೊ ಎಲ್ಲ ಮ್ಯಾಶ್ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಈಗ ಒಂದು ವಿಷಲ್ ಆದ ತಕ್ಷಣ ಈಗ ಮತ್ತೆ ನಾವು ಎಲ್ಲ ತರಕಾರಿಗಳು ಮತ್ತು ಅಕ್ಕಿ ಹಾಕಿ ಚೆನ್ನಾಗಿ ವಿಸಲ್ ಬರ್ಸ್ಕೊಳ್ಳೋಣ. 1 ವಿಸಲ್ ಆದರೆ ಸಾಕು. ಬೇಳೆ 1 ವಿಸಲ್ಲು, ತರಕಾರಿ ಹಾಕಿ ಅಕ್ಕಿ ಹಾಕಿ 1 ವಿಸಲ್ ಹಾಕ್ಕೊಂಡ್ರೆ ಸಾಕು, ಓಕೆನಾ. 1 ವಿಸಲ್ ಹಾಕೋಬೇಕು. ಮತ್ತು ಇವಾಗ ಸೈಡಲ್ಲಿ ನಾವು ಒಗ್ಗರಣೆ ಹಾಕಿದ್ವಲ್ಲ, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಬಿಸಿಬೇಳೆಬಾತ್ ಪೌಡರ್ ನಾನು ಗೋಪುರದಾಗಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮತ್ತು ಚೆನ್ನಾಗಿ ಅದನ್ನು ಪೌಡರು ಸ್ವಲ್ಪ ಕುದಿಸ್ಕೋಬೇಕು. ಮತ್ತು ಇವಾಗ 2 ವಿಷಲ್ ಬಂದಾಯಿತು. ತೆಗೆದ್ಬಿಟ್ಟು ಇವಾಗ ನಾವು ಒಗ್ಗರಣೆ ಹಾಕಿದಂತಹ ಮಿಶ್ರಣವನ್ನು ಚೆನ್ನಾಗಿ ಹಾಕಿ ಕಲಿಸ್ಕೊಳ್ಳೋಣ. ಮತ್ತು ಲಾಸ್ಟಲ್ಲಿ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಷ್ಟು ಹಾಕಿ ಕಲಿಸ್ಕೊಂಡ್ರೆ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ಚೆನ್ನಾಗಿರುತ್ತೆ. ಕ್ವಿಕ್ಕಾದ ಬಿಸಿಬೇಳೆಬಾತ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಆಫ್ ಯು.